ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಡಿಪಾರ್ಟ್ಮೆಂಟಿಂದ ಏನು ಫಿಸಿಕ್ಸ್ ಸಬ್ಜೆಕ್ಟಿಗೆ ಮಾಡೆಲ್ ಪೇಪರ್ ಬಂದಿತ್ತು, ಅದರಲ್ಲಿ ಫಸ್ಟ್ ಪಾರ್ಟಲ್ಲಿ ನಿಮಗೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ ಕೊಟ್ಟಿದ್ದೀನಿ. ಹಾಗೆ ಕೆಲವು ರಿಕ್ವೆಸ್ಟ್ಗಳು ಇದ್ದಿದ್ದರಿಂದ 1 ಮಾರ್ಕ್ ಮತ್ತು 2 ಮಾರ್ಕು 3 ಮಾರ್ಕ್ 5 ಮಾರ್ಕ್ ಎಲ್ಲ ಮಾಡಿ ಅಂತೇಳಿ. ಓಕೆ, ನಿಮ್ಗೆ ಯೂಸ್ ಆಗುತ್ತೆ ಅಂದರೆ ಖಂಡಿತ ಅದನ್ನು ಪ್ರಯತ್ನ ಮಾಡೋಣ. ಬಟ್ ಇವತ್ತು 1 ಮಾರ್ಕ್ ಮತ್ತು 2 ಮಾರ್ಕ್ ಕ್ವಶನ್ಸ್, ಸೊ ಅದಕ್ಕೆ ಆನ್ಸರನ್ನು ಹೇಳ್ತಾ ಹೋಗ್ತೇನೆ. ಏನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ನೀವು ಆಲ್ರೆಡಿ ಇದರಲ್ಲಿ ಯಾವುದು ಕ್ಲಾಸಲ್ಲಿ ಕಲ್ತಿರ್ತೀರಿ, ವಿಡಿಯೋ ನೋಡಿ ತಿಳ್ಕೊಂಡಿರ್ತೀರಿ. ಅಗತ್ಯ ಬಿದ್ದರೆ ಎಕ್ಸ್ಪ್ಲೇನ್ ಮಾಡೋಣ. ಬಟ್ ಅದಕ್ಕೆ ಒಂದ್ಸರಿ ಆನ್ಸರ್ ಸಿಕ್ಕಿದ್ರೆ ನಿಮಗೆ ಎಕ್ಸಾಮಿಗೆ ಹೇಗೆ ಬರಿಬೇಕು ಒಂದು ಬೆಸ್ಟ್ ವೇ, ಅಂದರೆ ಇಂಪ್ರೆಸಿವ್ ಆಗಿ ಫುಲ್ ಮಾರ್ಕ್ಸನ್ನು ನೀವು ತಗೋಬೇಕು. ಸೊ ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಇವತ್ತು ಡಿಸ್ಕಸ್ ಮಾಡೋಣ. ಓಕೆ, ಎಸ್ಪೆಷಲಿ ಸೆಕೆಂಡ್ ಪಿ ಯುದು ಇದು, ಯಾಕೆಂದರೆ ಒಟ್ಟೊಟ್ಟಿಗೆ ಫಸ್ಟ್ ಪಿ ಯುದು ಇದೆ. ಹಾಗಾಗಿ ಸೆಕೆಂಡ್ ಪಿ ಯುದಲ್ಲಿ ಆನ್ಸರ್ ಫಾರ್ 1 ಮಾರ್ಕ್ ಆ್ಯಂಡ್ 2 ಮಾರ್ಕ್ ಕ್ವಶನ್ಸ್, ಅಂದರೆ ಈ ಪಾರ್ಟ್ 2ದಲ್ಲಿ ನಾವು ಏನು ಡಿಸ್ಕಸ್ ಮಾಡೋಣ ಅಂದರೆ ಕ್ವಶನ್ ನಂಬರ್ 1 ಇಂದ 25 ವರೆಗೆ. ಸೊ ಇದಿಷ್ಟು ಕ್ವಶನ್ಸ್ಗೆ ಆನ್ಸರನ್ನು ಇವತ್ತು ನಾವು ನೋಡ್ತಾ ಹೋಗೋಣ. ಫಸ್ಟು ಆ 1 ಮಾರ್ಕ್ ಕ್ವಶನ್ಸ್ಗೆ ಆನ್ಸರನ್ನು ನೋಡೋಣ. ಸೊ ತುಂಬ ಈಸಿಯಾಗಿ ಕೇಳಿದ್ದಾರೆ ಅಂತ ಕೆಲವು ಕ್ವಶನ್ಸ್ಗಳು, ಹಾಗಾಗಿ ಆನ್ಸರ್ಗಳು ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು. ಬಟ್ ಒಂದ್ಸರಿ ನಾವು ಅದನ್ನು ನೋಡ್ತಾ ಹೋಗೋಣ. ಸೊ ಈಗ ಫಸ್ಟು 1 to 15 ಅನ್ನು ನೋಡೋಣ. ಓಕೆ, ರೈಟ್ ದ ಫಿಸಿಕಲ್ ಕ್ವಾಂಟಿಟಿ ಹೂಸ್ SI ಯೂನಿಟ್ ಇಸ್ ಕೂಲಮ್. ಆ ಕೂಲಮ್ ಇರುವಂಥ ಯೂನಿಟ್ ನೋಡಿ ಕೊಟ್ಟಿದ್ದಾರೆ, ಅದರ ಫಿಸಿಕಲ್ ಕ್ವಾಂಟಿಟಿ ಯಾವುದು ಅಂತ ಹೇಳಿ. ಸೊ ಇಷ್ಟು ಸರಿ ಏನು ಕೇಳ್ತಾರೆ, ರೈಟ್ ದ SI ಯೂನಿಟ್ ಆಫ್ ಚಾರ್ಜ್ ಅಂತ ಕೇಳ್ತಾ ಇದ್ರು. ಬಟ್ ಈಗ ಏನು ಕೇಳಿದ್ರೆ ಅದನ್ನ ರಿವರ್ಸ್ ಕೇಳಿದ್ದಾರೆ. ಅಂದ್ರೆ ನಿಮಗೆ ಒಂದ್ಸರಿ ನೀವು ಸಬ್ಜೆಕ್ಟ್ ತಿಳ್ಕೊಂಡ್ರೆ ಆನ್ಸರ್ ಮಾಡೋದು ಈಸಿ ಅಂತ ಹೇಳಿ. ಸೊ ಎಲೆಕ್ಟ್ರಿಕ್ ಚಾರ್ಜ್ ಅನ್ನೋದು ಇದಕ್ಕೆ ಕರೆಕ್ಟ್ ಆದ ಆನ್ಸರ್ ಅಲ್ವಾ. ಓಕೆ, ನೆಕ್ಸ್ಟ್ ಏನು ಅಂದ್ರೆ ಡಿಫೈನ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂತ ಕೇಳಿದ್ದಾರೆ. ಇದು ಕೂಡ ಫಸ್ಟ್ ಚಾಪ್ಟರ್ ನಲ್ಲೇ ನಾವು ನೋಡ್ತೀವಲ್ಲ, ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಸೊ ಲೀನಿಯರ್ ಚಾರ್ಜ್ ಡೆನ್ಸಿಟಿಯನ್ನು ಡಿಫೈನ್ ಮಾಡಿ ಅಂತ ಹೇಳಿದ್ದಾರೆ. ಕ್ವಾಂಟಿಟಿ ಆಫ್ ಚಾರ್ಜ್ ಪರ್ ಯೂನಿಟ್ ಲೆಂತ್ ಅಲ್ವಾ. ಸೊ ಲೆಂತ್ ಎಷ್ಟೋ ಇರ್ಬೋದು, ಬಟ್ ನಾವೊಂದು ಸಣ್ಣ ಲೆಂತ್ ಅನ್ನು ನೋಡ್ತೀವಿ, ಅದರಲ್ಲಿ ಎಷ್ಟು ಅಮೌಂಟ್ ಆಫ್ ಚಾರ್ಜ್ ಇದೆ ನೋಡ್ತೀವಿ. ಸೊ ಕ್ವಾಂಟಿಟಿ ಆಫ್ ಚಾರ್ಜ್ ಪರ್ ಯೂನಿಟ್ ಲೆಂತ್ ಇಸ್ ಕಾಲ್ಡ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಸೊ ಡಿನೋಟೆಡ್ ಬೈ ಲ್ಯಾಂಬ್ಡಾ. ಅಗತ್ಯ ಇಲ್ಲ, ಇಷ್ಟು ಬರೆದ್ರೆ ಸಾಕು. ಏನು ಹೇಳಿ, ಕ್ವಾಂಟಿಟಿ ಆಫ್ ಚಾರ್ಜ್ ಪರ್ ಯೂನಿಟ್ ಲೆಂತ್ ಇಸ್ ಕಾಲ್ಡ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಇನ್ನೊಂದು ಎಕ್ಸ್ಪ್ರೆಷನ್ ಏನು ಅಂದ್ರೆ ಲ್ಯಾಂಬ್ಡಾ ಈಕ್ವಲ್ಸ್ ಟು ಡೆಲ್ಟಾ ಕ್ಯೂ ಬೈ ಡೆಲ್ಟಾ ಎಲ್ ಕೂಲಮ್ ಪರ್ ಮೀಟರ್ SI ಯೂನಿಟ್. ಅಗತ್ಯ ಇಲ್ಲ, ಇಷ್ಟು 1 ಮಾರ್ಕಿಗೆ ಅಂದಾಗ ಪೂರ್ತಿಯಾಗಿ ಅವ್ರು ಏನು ಕೇಳಿದಾರೋ ಅದಕ್ಕೆ ಸರಿಯಾದ ಆನ್ಸರ್ ಅನ್ನು ಕೊಟ್ಟರೆ ಅಷ್ಟೇ ಸಾಕಾಗುತ್ತೆ. ಓಕೆ, ನೆಕ್ಸ್ಟ್, ಹೌ ಡಸ್ ರೆಸಿಸ್ಟಿವಿಟಿ ಆಫ್ ದ ನಿಕ್ರೋಮ್ ವೇರಿ ವಿತ್ ಅಬ್ಸಲ್ಯೂಟ್ ಟೆಂಪರೇಚರ್ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸ್ವಲ್ಪ ಡೌಟ್ ಆಗುತ್ತೆ. ಏನು ಕೇಳಿದ್ರೆ ಅದು ಹೇಗೆ ಅಂದ್ರೆ ಗ್ರಾಫ್ ನೋಡಿದ್ರೆ ಲೀನಿಯರ್ ಅನ್ಸುತ್ತೆ, ಅಥವಾ ಗ್ರಾಫ್ ಅನ್ನ ಪ್ಲಾಟ್ ಮಾಡಿ ಅನ್ನೋದಕ್ಕೆ ಅವರು ಇಂಡೈರೆಕ್ಟ್ ಆಗಿ ಈ ರೀತಿ ಕೇಳಿದ್ರೆ, ಯಾಕೆಂದ್ರೆ ಹೌ ಡಸ್ ಅಂತ ಕೇಳಿದಾರಲ್ವಾ. ಸೊ ಹಾಗಾಗಿ ಅಂದ್ರೆ ಯೂಶಲಿ ಸ್ಮಾಲ್ ಸ್ಕೇಲ್ ಡಿಫ್ರೆನ್ಸ್ ಅಲ್ಲಿ ಟೆಂಪರೇಚರ್ ಸ್ಮಾಲ್ ಡಿಫ್ರೆನ್ಸ್ ಆದ್ರೆ ಒಂದು 5 ಡಿಗ್ರಿ ಒಳಗಡೆ ವೇರಿಯೇಷನ್ ಇದ್ರೆ ಸೊ ನಿಕ್ರೋಮ್ನ ರೆಸಿಸ್ಟಿವಿಟಿ ಏನು ಚೇಂಜ್ ಆಗಲ್ಲ ಅನ್ನೋದು ಗೊತ್ತಿದೆ ನಿಮಗೆ. ಅದಕ್ಕಾಗಿ ನಾವು ಅದನ್ನ ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ಗಳಾಗಿ ಯೂಸ್ ಮಾಡ್ತೀವಿ ಅಂತೇಳಿ. ಸೊ ಗ್ರಾಫಿಕಲಿ ಹೇಳೋದಾದ್ರೆ ರೆಸಿಸ್ಟಿವಿಟಿ ಆಫ್ ನಿಕ್ರೋಮ್ ವೇರಿ ಲೀನಿಯರ್ಲಿ ವಿತ್ ಅಬ್ಸಲ್ಯೂಟ್ ಟೆಂಪರೇಚರ್. ಸ್ಟ್ರೇಟ್ ಲೈನ್ ಇರುತ್ತೆ, ಇದು ವೇರಿಯೇಷನ್ ಲೀನಿಯರ್, ಸೊ ಪ್ರೊಪೋರ್ಷನಲ್. ಹಾಗಾಗಿ ಆ ಗ್ರಾಫ್ ಹೇಗಿರುತ್ತೆ ಅಂತ ಕೂಡ ನಾವು ನೋಡಿದ್ರೆ ಈ ರೀತಿ ಇರುತ್ತೆ ಗ್ರಾಫ್. ಬಟ್ ಇಲ್ಲಿ ಗ್ರಾಫ್ ಮೇಲೆ ಕೇಳಿರುವಂತ ಕ್ವಶನ್ ಯಾವ ರೀತಿ ರಿಲೇಟೆಡ್ ಇದೆ ಅಂತ ಹೇಳಿ. ಸೊ ನಿಮ್ಗೆ ಅನುಕೂಲ ಏನು, 1 ಮಾರ್ಕಿಗೆ 1 ನಿಮಿಷ ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡಿದ್ರೆ ಏನು ತೊಂದರೆ ಆಗಲ್ಲ, ನಿಮಗೆ ಬೆನಿಫಿಟೇ ಆಗುತ್ತೆ. ಸೊ ಹಾಗಾಗಿ ಇಂಥರ ಕ್ವಶನ್ಸ್ ಕೇಳಿದಾಗ ಲೀನಿಯರ್ಲಿ ಅನ್ನೋದು ಕರೆಕ್ಟ್ ಆನ್ಸರ್, ಜೊತೆಗೆ ಒಂದು ಗ್ರಾಫ್ ಅನ್ನು ಕೂಡ ನೀವು ಅಲ್ಲಿ ಹಾಕಿದ್ರೆ ಒಳ್ಳೇದು, ಏನು ಹೆಚ್ಚೊತ್ತಾಗಲ್ಲ. ರೆಸಿಸ್ಟಿವಿಟಿಯನ್ನು Y ಆಕ್ಸಿಸ್ ಅಲ್ಲಿ, ಟೆಂಪರೇಚರ್ ಅನ್ನ X ಆಕ್ಸಿಸ್ ಅಲ್ಲಿ ತಗೋತೀರಿ. ಕೆಲವೊಮ್ಮೆ ಈ ವ್ಯಾಲ್ಯೂಸ್ ನೆನಪಿಲ್ಲ ಅಂದ್ರೂ ಪರವಾಗಿಲ್ಲ, ಗ್ರಾಫ್ ಯಾವ ರೀತಿ ಇದೆ, ನೇಚರ್ ಆಫ್ ಗ್ರಾಫ್ ಅನ್ನೋದು ಬರೆದ್ರೆ ಸಾಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಒಂದು ಏನು ಅಂದ್ರೆ ದ ಕಲರ್ಡ್ ರಿಂಗ್ಸ್ ಮಾರ್ಕ್ಡ್ ಆನ್ ಎ ಕಾರ್ಬನ್ ರೆಜಿಸ್ಟರ್ ಆರ್ ರೆಡ್ 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 ಅಂಡ್ ಸಿಲ್ವರ್. ನಿಮ್ಗೆ ಗೊತ್ತಿದೆ ರೆಡ್ ಅಂದ್ರೆ 2 2 2 ಬರುತ್ತೆ, 2 2 ಅಂದ್ರೆ 22 × 10⁻²² ಬರುತ್ತೆ. ಅದು ನಿಮಗೆ ಥಿಯರಿ ಕರೆಂಟ್ ಎಲೆಕ್ಟ್ರಿಸಿಟಿ ಎಲ್ಲ ಒಂದು ಕ್ಯಾಲ್ಕುಲೇಟ್ ಮಾಡೋದನ್ನೆಲ್ಲ ಹೇಳಿದ್ದೀನಿ ಅಲ್ವಾ. ಸಿಲ್ವರ್ ಅನ್ನೋದು 4th ಬ್ಯಾಂಡ್ ಅಂದ್ರೆ 4th ರಿಂಗ್, ಅದು ಟಾಲರೆನ್ಸ್ ಅನ್ನ ಹೇಳುತ್ತೆ. ಹಾಗಾದ್ರೆ ಟಾಲರೆನ್ಸ್ ಎಷ್ಟು ಅನ್ನುವಂಥದ್ದು. ಸೊ ಸಿಲ್ವರ್ ಅಂತ ಕೇಳಿದ್ದಾರೆ, ಗೊತ್ತಾಗುತ್ತಲ್ವ ನಿಮಗೆ. ಸೊ ಟಾಲರೆನ್ಸ್ 10% ಇರುತ್ತೆ, ಗೋಲ್ಡ್ ಆದ್ರೆ 5%, ನೋ ಕಲರ್ ಅಂದ್ರೆ 20% ಇರುತ್ತೆ ಅಲ್ವಾ. ಓಕೆ, ವಾಟ್ ಈಸ್ ಲಾರೆಂಜ್ ಫೋರ್ಸ್ ಅಂತ ಕೇಳಿದ್ದಾರೆ. ಸೊ ಲಾರೆಂಜ್ ಫೋರ್ಸ್ ಅಂದ್ರೆ ಏನು ಅಂತ ಹೇಳ್ಬೇಕು ನಾವಿಲ್ಲಿ. ಅದಕ್ಕೆ ಏನು ಹೇಳುವ, ಈಗ ನಾವು ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಎ ಮೂವಿಂಗ್ ಚಾರ್ಜ್ಡ್ ಪಾರ್ಟಿಕಲ್. ಸೊ ಈ ಸೆಂಟೆನ್ಸ್ ವೆರಿ ಇಂಪಾರ್ಟೆಂಟ್. ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಅನ್ನೋದು ನಿಜ, ಬಟ್ ಯಾವುದಕ್ಕೆ, ಮೂವಿಂಗ್ ಚಾರ್ಜ್ಡ್ ಪಾರ್ಟಿಕಲ್ ಇನ್ ಪ್ರೆಸೆನ್ಸ್ ಆಫ್ ಬೋತ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಕಾಲ್ಡ್ ಲಾರೆಂಜ್ ಫೋರ್ಸ್ ಅಂತ. ಸೊ ಹಾಗಾಗಿ ಇದ್ರ ಎಕ್ಸ್ಪ್ರೆಷನ್ ಅನ್ನು ಕೇಳಲಿಲ್ಲ ಅವರು. ಇದೇನಾಗುತ್ತೆ ಕೇಳಿದ್ರೆ ಎಲ್ಲೋ ಪಾಸಿಂಗ್ ಕಷ್ಟಪಡ್ತಾ ಇರುವಂತ ಮಕ್ಳಿಗೆ ನಾನು ಹೇಳೋದು,
ಏನ್ ಮಾಡು ಡೆಫಿನೇಷನ್ ಅಥವಾ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಎಕ್ಸ್ಪ್ರೆಷನ್ ನೆನಪಿರುತ್ತೆ ಅನ್ಕೋತೀನಿ ನಾನು, ಅದನ್ನಾದ್ರೂ ಬರೀರಿ ಅಂತ ಹೇಳಿ. ಬರೆದ್ರೆ ಅದೇ ಕರೆಕ್ಟ್ ಆನ್ಸರ್ ಅಲ್ಲ. ಯು ಹ್ಯಾವ್ ಟು ಸೇ ದಟ್ ವಾಟ್ ಈಸ್ ದ ಲಾರೆಂಜ್ ಫೋರ್ಸ್ ಅಂತ. ಲಾರೆಂಜ್ ಅನ್ನೋದು ಎರಡು ಫೋರ್ಸ್ ಒಟ್ಟಿಗೆ ಇದ್ದಾಗ ಹೇಳಿರುವಂತದ್ದು. ಹಾಗಾಗಿ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಎ ಮೂವಿಂಗ್ ಚಾರ್ಜ್ ಪಾರ್ಟಿಕಲ್ ಇನ್ ಪ್ರೆಸೆನ್ಸ್ ಆಫ್ ಬೋತ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ಬೇಕು. ಓಕೆ, ಸ್ಟೇಟ್ ಗಾಸಸ್ ಲಾ ಇನ್ ಮ್ಯಾಗ್ನೆಟಿಸಮ್. ಸೊ ಒಂದು ಒಳ್ಳೆ ಈಸಿ ಕ್ವಶನ್ ಅಂದ್ರೆ ಇದೆ, ಬಹಳ ಸರಿ ರಿಪೀಟ್ ಆಗಿರುವಂತದ್ದು. ಗಾಸಸ್ ಲಾ ಅನ್ನ ಮ್ಯಾಗ್ನೆಟಿಸಮ್ ಅಲ್ಲಿ ಕೇಳಿದಾರೆ ಅಂದ್ರೆ ತುಂಬಾ ಈಸಿ ಆಗುತ್ತೆ. ಸೊ ಏನ್ ಹೇಳುತ್ತಲ್ಲ, ದ ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಇಸ್ ಜೀರೋ. ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಇಸ್ ಜೀರೋ. ಹಾಗಾಗಿ ಒಂದು ಈಸಿ ಕ್ವಶನ್ ಇದು ಕೂಡ. ಓಕೆ, ನೆಕ್ಸ್ಟ್ ಏನಂದ್ರೆ ಡ್ರಾ ದ ಪ್ಯಾಟರ್ನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಫಾರ್ ಎ ಬಾರ್ ಮ್ಯಾಗ್ನೆಟ್. ಇದೊಂದು ನನ್ಗೆ ನೆನಪಿದ ಹಾಗೆ 2014 ಪೇಪರ್ ಅಲ್ಲಿ ಕೇಳಿದ್ರು ಇದನ್ನ, ಈಗ ಮತ್ತೆ ಕೇಳಿದ್ದಾರೆ ಇದನ್ನು. ಬಾರ್ ಮ್ಯಾಗ್ನೆಟ್ ಅಂದಾಗ ನೀವು ಹೈಸ್ಕೂಲ್ ಇಂದನೂ ಡ್ರಾ ಮಾಡ್ತಾ ಬಂದಿದ್ದೀರಿ, ಬಟ್ ಇಲ್ಲಿ ಮೇನ್ ನಿಮಗೆ ಮಾರ್ಕ್ಸ್ ಕಟ್ ಆಗೋದು ಹೇಳ್ತೇನೆ ನಾನು. ಇಲ್ಲಿ ನೋಡಿ, ಫಿಸಿಕ್ಸ್ ಅಲ್ಲಿ 1 ಮಾರ್ಕಿಗೆ ಅರ್ಧ ಮಾರ್ಕ್ಸ್ ಅಂತೂ ಕೊಡಲ್ಲ, ಕಟ್ ಮಾಡಿದ್ರೆ 1 ಹೋಯ್ತು, ಕೊಟ್ರೆ 1 ಫುಲ್ ಬಂತು. ಹಾಗಾಗಿ ಎರೋಸ್ ನೋಡಿ, ನಾರ್ತ್ ಸೈಡ್ ನ ಬಾರ್ ಮ್ಯಾಗ್ನೆಟ್, ಇದು ಬಾರ್ ಮ್ಯಾಗ್ನೆಟ್ ನಾರ್ತ್ ಇದೆ, ನಾರ್ತ್ ಇಂದ ಔಟ್ವರ್ಡ್ ಇರುತ್ತೆ, ಸೌತ್ಗೆ ಇನ್ವರ್ಡ್ ಇರುತ್ತೆ, ಬಟ್ ದೇ ಆರ್ ಕಂಟಿನ್ಯೂಸ್ ಕರ್ವ್, ನೆನಪಿರ್ಲಿ. ಸೊ ಅದು ಹೀಗೆ ಇನ್ನೂ ಮಾಡ್ಬೋದು, ಇದರ ಲೈನ್ಸ್ ಅನ್ನ ಹೀಗೆ ತಗೊಂಡು ಸುತ್ತ ಹಾಕಿ ಮತ್ತೆ ಇಲ್ಲಿಗೆ ತರ್ಬೋದು. ಕ್ಲೋಸ್ಡ್ ಲೂಪ್ಸ್, ಫಾರ್ಮ್ ಕ್ಲೋಸ್ಡ್ ಲೂಪ್ಸ್ ಅನ್ನುವಂಥದ್ದು. ಟೈಮ್ ಇದ್ರೆ ಮಾಡ್ಬೋದು, ಅಟ್ಲೀಸ್ಟ್ ಇಷ್ಟಾದ್ರೂ ಮಾಡಬೇಕು ಅಂತ ಹೇಳಿ. ಸೊ ನೆಕ್ಸ್ಟ್, ವಾಟ್ ಈಸ್ ವ್ಯಾಟ್ಲೆಸ್ ಕರೆಂಟ್ ಅಂತ ಹೇಳಿ. ನಿಮಗೆ ಬುಕ್ಕಲ್ಲಿ ಡೈರೆಕ್ಟ್ ಆಗಿ ಸಿಗಲ್ಲ ಇದರ ಡೆಫಿನೇಷನ್, ಯಾಕೆಂದ್ರೆ ನಮ್ಮ ಬುಕ್ಕಲ್ಲಿ ಏನಿದೆ, ನಾನು ಮಾತಾಡ್ತಿರೋದು NCERT ಬುಕ್ಸ್ ಅಲ್ಲಿ. ಸೊ ಬ್ಯೂಟಿಫುಲ್ ಕಾನ್ಸೆಪ್ಟ್ ಬೇಸ್ಡ್ ಅದು. ಆ ಟೆಕ್ಸ್ಟ್ ಬುಕ್ ಅಲ್ಲಿ ಯಾವುದೇ ಡೆಫಿನೇಷನ್ ಆ ಥರ ಮೆಮೊರೈಸ್ ಬೇಸ್ಡ್ ಆ ಥರ ನಿಮ್ಗೆ ಎಲ್ಲೂ ಸಿಗಲ್ಲ. ಬಟ್ ಇಲ್ಲಿ ನಾವು ನಮ್ಮ ಕ್ವಶನ್ ಕೇಳುವಾಗ ಈ ರೀತಿ ಕೇಳ್ತೀವಿ, ವಾಟ್ ಈಸ್ ವ್ಯಾಟ್ಲೆಸ್ ಕರೆಂಟ್ ಅಂತ ಹೇಳಿ. ನೋಡಿ, ಅನ್ AC ಸರ್ಕ್ಯೂಟ್ ಕಂಟೈನಿಂಗ್ ಓನ್ಲಿ ಕೆಪಾಸಿಟರ್ ಆರ್ ಇಂಡಕ್ಟರ್. ಕೆಪಾಸಿಟರ್ ಆರ್ ಇಂಡಕ್ಟರ್ will have zero power dissipation even though the current is flowing through it. Such current is called wattless current. ಕರೆಂಟ್ ಫ್ಲೋ ಆಗಿದೆ, ನಾವು ಓಮ್ಸ್ ಲಾ ಎಲ್ಲ ನೆನಪು ಮಾಡ್ಕೊಂಡು ನೋಡ್ತೀವಿ. ಸೊ ಕರೆಂಟ್ ಫ್ಲೋ ಆದಾಗ ಅಲ್ಲಿ ಪವರ್ ಫ್ಯಾಕ್ಟರ್ ಅಂತ ಬರುತ್ತೆ ನೋಡಿ, cos⁵ ಅನ್ನುವಂಥದ್ದು. ಅಲ್ಲಿ ಈ ಯಾವ್ದಾದ್ರು ಇಂಡಕ್ಟರ್ ಅಥವಾ ಕೆಪಾಸಿಟರ್ ಸೆಪರೇಟ್ಲಿ AC ಕನೆಕ್ಟ್ ಮಾಡಿದ್ರೆ ಕರೆಂಟ್ ಮತ್ತು ವೋಲ್ಟೇಜ್ ಮಧ್ಯೆ ಫೇಸ್ ಡಿಫರೆನ್ಸ್ 90 ಡಿಗ್ರಿ ಇರುತ್ತೆ. ಸೊ ಹಾಗಾಗಿ cos90 ಇಸ್ 0, ಹಾಗಾಗಿ ಪವರ್ ಡಿಸಿಪೇಟೆಡ್ ಇಸ್ 0. ಕರೆಂಟ್ ಫ್ಲೋ ಆದ್ರೂ ಕೂಡ ಪವರ್ ಡಿಸಿಪೇಟ್ ಆಗೋದಿಲ್ಲ. ಸೊ ಅದಕ್ಕೆ ವ್ಯಾಟ್ಲೆಸ್ ಕರೆಂಟ್ ಅಂತ ಹೇಳ್ತಾರೆ. ಅಂತ ಐಡಿಯಲ್ ಕೆಪಾಸಿಟರ್ ಆಗಲಿ, ಐಡಿಯಲ್ ಇಂಡಕ್ಟರ್ ಆಗಲಿ ನಾರ್ಮಲ್ ಕಂಡೀಷನ್ ಅಲ್ಲಿ ಸಿಗೋದು ಕಷ್ಟ, ಬಟ್ ಡೆಫಿನೇಷನ್ ಕೇಳಿದ್ರೆ ಇಷ್ಟು ಹೇಳಲೇಬೇಕು. ಓಕೆ, ಸೊ ಮೆನ್ಷನ್ ದ ಆಂಗಲ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಅನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ನ ಚಾಪ್ಟರ್ ಮೇಲೆ ಕ್ವಶನ್ ಬಂದಿದೆ ಅಂದ್ರೆ ಯಾರಿಗೆ ಕೇಳಿದ್ರು ಗೊತ್ತಿದೆ ಇದು. ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂಡ್ ಆಲ್ಸೋ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ದ ಪ್ರೊಪಗೇಷನ್. ಮೂರು ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಇರುತ್ತೆ. ಸೊ ಆನ್ಸರ್ ಏನಾಯ್ತು ಹಾಗಾದ್ರೆ 90 ಡಿಗ್ರಿ ಅನ್ನೋದು ಕರೆಕ್ಟ್ ಆನ್ಸರ್. ಆಮೇಲೆ ನೇಮ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ವಿಚ್ ಕೀಪ್ಸ್ ದ ಅರ್ತ್ ವಾರ್ಮ್ ಬೈ ಗ್ರೀನ್ ಹೌಸ್ ಇಫೆಕ್ಟ್. ಸೊ ಯಾವ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ನಾವು ಅದರಲ್ಲಿ ನೋಡ್ತೀವಲ್ಲ, ಡಿಫರೆಂಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಲ್ಲಿ, ಸೊ ಇನ್ಫ್ರಾರೆಡ್ ವೇವ್ಸ್ ಗ್ರೀನ್ ಹೌಸ್ ಇಫೆಕ್ಟ್ ಅನ್ನ ಕೊಡುವಂಥದ್ದು. ನೆಕ್ಸ್ಟ್, ರೈಟ್ ದ ಕಂಡೀಷನ್ ಫಾರ್ diffraction maxima in terms of wavelength of light and slit width. So diffraction maxima ಅಂದ್ರೆ ಬ್ರೈಟ್ ಫ್ರಿಂಜ್ ಫಾರ್ಮೇಶನ್ ಆಗೋದು. ಇದು ಡಿಫ್ರಾಕ್ಷನ್ ಮಕ್ಕಳೇ, ಇಂಟರ್ಫರೆನ್ಸ್ ಅಲ್ಲ. ಸೊ ಮ್ಯಾಕ್ಸಿಮಾ ಆಗ್ಬೇಕಾದ್ರೆ ಡಿಫ್ರಾಕ್ಷನ್ ದಲ್ಲಿ ಕಂಡೀಷನ್ ಏನು, ನೀವು ಬುಕ್ಕಲ್ಲಿ ಕಲ್ತಿರೋಂಥದ್ದು. ಆಕ್ಚುಲಿ ಅದರ ಥಿಯರಿ ಬೇರೆನೇ ಇದೆ ಬಿಡಿ, ನಮ್ಮ ಬುಕ್ಕಲ್ಲಿ ಸಿಂಪಲ್ ಆಗಿ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಅದಕ್ಕೆ ಕಂಡೀಷನ್ ಏನು ಕೇಳಿದ್ರೆ sin θ ಅಂತ ತಗೋತೀವಿ, ಬಟ್ θ ವೆರಿ ಸ್ಮಾಲ್, ಬಹಳ ಕಡಿಮೆ ಇರುತ್ತೆ, ನಿಂಜು ತುಂಬಾ ಸಣ್ಣದಿರುತ್ತೆ. ಸೊ ಹಾಗಾಗಿ ನಾವು sin θ θ ಅಂತ ಬರ್ಕೋಬಹುದು, ಇಲ್ಲ ನೀವು sin θ ಅಂತ ಬರ್ದ್ರೆ ತಪ್ಪಿಲ್ಲ. ಸೊ ಇದು ನೋಡಿ, ಇದು ಆಡ್ ನಂಬರ್ n+1/2 ಅಂಡ್ ದಿಸ್ ಇಸ್ λ/a ಅಂತ. ಲ್ಯಾಂಬ್ಡಾ ವೇವ್ ಲೆಂತ್, a ಅನ್ನೋದು ಸ್ಲಿಟ್ ವಿಡ್ತ್. ಡಿಫ್ರಾಕ್ಷನ್ ದಲ್ಲಿ ಸಿಂಗಲ್ ಸ್ಲಿಟ್ ಇರುತ್ತೆ. ಹಾಗಾಗಿ ಇದು ಕರೆಕ್ಟ್ ಎಕ್ಸ್ಪ್ರೆಷನ್, ಇದು ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್, ಹೌ ಡಸ್ ದ ರಿಸಾಲ್ವಿಂಗ್ ಪವರ್ ಆಫ್ ಎ ಟೆಲಿಸ್ಕೋಪ್ ಚೇಂಜ್ ಆನ್ ಡಿಕ್ರೀಸಿಂಗ್ ದ ಅಪರ್ಚರ್ ಆಫ್ ಇಟ್ಸ್ ಆಬ್ಜೆಕ್ಟಿವ್ ಲೆನ್ಸ್. ನಮ್ಗೆ ಗೊತ್ತಿದೆ ರಿಸಾಲ್ವಿಂಗ್ ಪವರ್ ಎಕ್ಸ್ಪ್ರೆಷನ್ ಗೊತ್ತಿರಬೇಕು. ನಾನು ಹೇಳೋದಿಷ್ಟೇ ನಿಮಗೆ, ರಿಸಾಲ್ವಿಂಗ್ ಪವರ್ ಮತ್ತೆ ಅದರ ರೆಸಿಪ್ರೋಕಲ್, ಅದು ಆಕ್ಚುಲಿ ಲಿಮಿಟ್ ಆಫ್ ರಿಸಲ್ಯೂಷನ್ ರೆಸಿಪ್ರೋಕಲ್, ರಿಸಾಲ್ವಿಂಗ್ ಪವರ್ ಯಾವ್ದಾದ್ರು ಒಂದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಲಿಮಿಟ್ ಆಫ್ ರೆಸಲ್ಯೂಷನ್ ನೆನ್ಪಿಟ್ಕೊಂಬಿಡಿ, ಅದರ ರೆಸಿಪ್ರೋಕಲ್ ಮಾಡಿದ್ರೆ ರಿಸಾಲ್ವಿಂಗ್ ಪವರ್ ಸಿಗುತ್ತೆ. ಸೊ ರಿಸಾಲ್ವಿಂಗ್ ಪವರ್ ಅಲ್ಲಿ ನೋಡಿ, ಡಿ ಅನ್ನೋದು ಡಯಾಮೀಟರ್ ಆಫ್ ದ ಆಬ್ಜೆಕ್ಟಿವ್, ಅಪರ್ಚರ್ ಲೆಂತ್ ಅಂತೀವಲ್ಲ ನಾವು, ಅದು ಆಬ್ಜೆಕ್ಟಿವ್ದು. ಲ್ಯಾಂಬ್ಡಾ ಇಸ್ ದ ಲೈಟ್ ವೇವ್ ಲೆಂತ್ ಆಫ್ ಲೈಟ್ ಯೂಸ್ಡ್. ಇಲ್ಲಿ ಇರೋದು ಎರಡೇ ಕ್ವಾಂಟಿಟಿ. ಒಂದು ವೇವ್ ಲೆಂತ್, ನಾನು ಈಗ RP ನ ಇನ್ಕ್ರೀಸ್ ಮಾಡಿದ್ರೆ ಏನ್ ಮಾಡ್ಬೇಕು ಅಂದ್ರೆ ಕ್ವಶನ್ ಬರುತ್ತೆ ನೋಡಿ,
ಸೊ ಯೂಸಿಂಗ್ ಶಾರ್ಟರ್ ವೇವ್ ಲೆಂತ್ ಅನ್ನೋದು ಡಿಫಿಕಲ್ಟ್ ಟಾಸ್ಕ್. ಬಟ್ ಇನ್ಕ್ರೀಸಿಂಗ್ ದ ಡಯಾಮೀಟರ್ ಆಫ್ ದ ಆಬ್ಜೆಕ್ಟಿವ್, ಇದನ್ನ ದೊಡ್ಡದು ಮಾಡಿದ ಹಾಗೆ ರಿಸಾಲ್ವಿಂಗ್ ಪವರ್ ಜಾಸ್ತಿ ಆಗುತ್ತೆ ಅಂತ. ಬಟ್ ಇಲ್ಲಿ ಕೇಳಿರೋದು ಹೌ ಡಸ್ ದ ರಿಸಾಲ್ವಿಂಗ್ ಪವರ್ ಆಫ್ ಎ ಟೆಲಿಸ್ಕೋಪ್ ಚೇಂಜ್ ಆನ್ ಡಿಕ್ರೀಸಿಂಗ್ ದ ಅಪರ್ಚರ್ ಆಫ್ ಇಟ್ಸ್ ಆಬ್ಜೆಕ್ಟಿವ್ ಲೆನ್ಸ್. ಆಬ್ಜೆಕ್ಟಿವ್ ನ ಅಪರ್ಚರ್ ಅನ್ನ ಡಿಕ್ರೀಸ್ ಮಾಡಿದ್ರೆ, ಡಿ ಅನ್ನ ಸಣ್ಣದು ಮಾಡಿದ್ರೆ, ಕಡಿಮೆ ಮಾಡಿದ್ರೆ ಏನಾಗುತ್ತೆ? ರಿಸಾಲ್ವಿಂಗ್ ಪವರ್ ಡಿಕ್ರೀಸ್ ಆಗಲೇಬೇಕಲ್ವಾ? ಸೊ ರಿಸಾಲ್ವಿಂಗ್ ಪವರ್ ಆಫ್ ಟೆಲಿಸ್ಕೋಪ್ ಡಿಕ್ರೀಸಸ್ ಆನ್ ಡಿಕ್ರೀಸಿಂಗ್ ದ ಅಪರ್ಚರ್ ಆಫ್ ಇಟ್ಸ್ ಆಬ್ಜೆಕ್ಟಿವ್ ಅಂತೆ. ಕರೆಕ್ಟಾ? ಆನ್ಸರ್ ಇದು ಬೇಕಾಗಿರೋದು. ಬಟ್ ಈ ಎಕ್ಸ್ಪ್ರೆಷನ್ ಇದ್ರೆ ಅಷ್ಟೇ ಅಲ್ವಾ ನಮಗೆ ಗೊತ್ತಾಗೋದು. ನೀವು ಎಕ್ಸ್ಪ್ರೆಷನ್ ಆನ್ಸರಿಗೆ ಬರೀಬೇಕು ಅಂತ ಇಲ್ಲ. ಸೊ ಜಸ್ಟ್ ಈ ಸೆಂಟೆನ್ಸ್ ಬರೆದ್ರೆ ಸಾಕು. ಓಕೆ, ನೆಕ್ಸ್ಟ್ ಡಿಫೈನ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಇನ್ ಅಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್. ಸೊ ಇದು ಆಟಮ್ ಚಾಪ್ಟರ್ ಅಲ್ಲಿ ಬರುವಂತದ್ದು. ರುದರ್ಫೋರ್ಡ್ ಅಲ್ಫಾ ಸ್ಕ್ಯಾಟರಿಂಗ್ ಮಾಡೆಲ್ ಅಲ್ಲಿ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂತ ಬರುತ್ತೆ. ಸೊ ದ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಇಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ದ ಇನಿಷಿಯಲ್ ವೆಲಾಸಿಟಿ ವೆಕ್ಟರ್. ವೆಲಾಸಿಟಿ ವೆಕ್ಟರ್ ನ ಡೈರೆಕ್ಷನ್ ನೋಡ್ಕೋಬೇಕು. ಅದು ಅಲ್ಲಿಂದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್. ನೋಡಿ ಇನ್ನೊಂದ್ಸರಿ, ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಇಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ದ ಇನಿಷಿಯಲ್ ವೆಲಾಸಿಟಿ ವೆಕ್ಟರ್ ಆಫ್ ದ ಅಲ್ಫಾ ಪಾರ್ಟಿಕಲ್ ಫ್ರಮ್ ದ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಅಂತ ಹೇಳಿ. ನೆಕ್ಸ್ಟ್, ಇನ್ ವಿಚ್ ಟೈಪ್ ಆಫ್ ಎಕ್ಸ್ಟೆನ್ಸಿಕ್ ಸೆಮಿಕಂಡಕ್ಟರ್ ಹೋಲ್ಸ್ ಆರ್ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್? ಇದರಲ್ಲಿ ಯಾವ ಎಕ್ಸ್ಟೆನ್ಸಿಕ್ ಸೆಮಿಕಂಡಕ್ಟರ್, ಎಕ್ಸ್ಟೆನ್ಸಿಕ್ ಅನ್ನೋದು ಗೊತ್ತಿದೆ ನಿಮಗೆ, ಡೋಪಿಂಗ್ ಆದ್ಮೇಲೆ ಬರುವಂತದ್ದು. ಅದರಲ್ಲಿ ಹೋಲ್ಸ್ ಮೈನಾರಿಟಿ ಆಗ್ಬೇಕು ಅಂದ್ರೆ ಹೋಲ್ಸ್ ನ ನಂಬರ್ ಕಡಿಮೆ ಇರಬೇಕು. ವೆರಿ ಸಿಂಪಲ್ ನೋಡಿ, ಎನ್ ಟೈಪ್ ಸೆಮಿ ಕಂಡಕ್ಟರ್ ಅಂತ ಹೇಳಿದ್ರೆ ಲಾರ್ಜ್ ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಇರುತ್ತೆ. ಅಂದ್ರೆ ಯೂಶಲಿ ಕೋಲೆಂಟ್ ಬಾಂಡ್ ಬ್ರೇಕ್ ಆಗಿರುವಂತದ್ದು ಮತ್ತೆ ಡೋಪಿಂಗ್ ಮಾಡಿರೋದ್ರಿಂದ ಅಲ್ಲಿ ಇಲೆಕ್ಟ್ರಾನ್ಸ್ ಜಾಸ್ತಿ ಇದೆ ಅನ್ಬೇಕಾದ್ರೆ ಹೋಲ್ಸ್ ಕಡಿಮೆ ಇರುತ್ತೆ ಅನ್ನೋದು ಅರ್ಥ ಅಲ್ವಾ? ಸೊ ಹಾಗಾಗಿ ಆನ್ಸರ್ ಏನಾಯ್ತು ಹಾಗಾದ್ರೆ, ಇನ್ ಎನ್ ಟೈಪ್ ಸೆಮಿ ಕಂಡಕ್ಟರ್ ಹೋಲ್ಸ್ ಆರ್ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್, ಕಡಿಮೆ ಇರುತ್ತೆ ಅದು. ಸೊ ಲಾಸ್ಟ್ ಅಲ್ಲಿ ಡ್ರಾ ದ ಸರ್ಕ್ಯೂಟ್ ಸಿಂಬಲ್ ಫಾರ್ ಪಿ ಎನ್ ಜಂಕ್ಷನ್ ಡಯೋಡ್ ಅಂತ ಕೇಳಿದ್ದಾರೆ. ಭಾಳ ಸರಿ ಕೇಳಿದ್ದಾರೆ ಇದನ್ನ. ಇದು ಫ್ಯಾಮಿಲಿಯರ್ ಕೂಡ, ನಿಮಗೆ ಪ್ರಾಕ್ಟಿಕಲ್ ಕೂಡ ಮಾಡಿರ್ತೀರಿ. ಸೊ ಪಿ ಮತ್ತೆ ಎನ್ ಸೈಡ್ ಅನ್ನ ಮಾರ್ಕ್ ಮಾಡಿದ್ರೆ ಒಳ್ಳೇದು. ಸುಮ್ಮನೆ ಒಂದು ಸಣ್ಣ ಕೆಲಸ ನಿಮ್ದು, ಒಂದು ಸಣ್ಣ ಎಕ್ಸ್ಟ್ರಾ ಕೆಲಸ ನಿಮ್ಗೆ ವ್ಯಾಲ್ಯೂಯೇಷನ್ ಮಾಡೋರಿಗೆ ಒಂಥರ ತೃಪ್ತಿ ಆಗುತ್ತೆ. ವೆರಿ ಗುಡ್ ಅಂತ ಮನ್ಸಲ್ಲಿ ಅನ್ಕೋತಾರೆ. ಸೊ ಯಾಕೆಂದ್ರೆ ಆ ರೀತಿ ನೆಗ್ಲೆಕ್ಟ್ ಮಾಡಬೇಡಿ ಅಂತ ನಾನು ಹೇಳೋದು. ಸೊ ಈಗ 15 ಕ್ವಶನ್ಸ್ ಕಂಪ್ಲೀಟ್ ಆಗಿದೆ. ನಾನು ನಿಮ್ಗೊಂದು ಮಾತು ಫಸ್ಟ್ ಚಾಪ್ಟರ್ ಅಲ್ಲೂ ಹೇಳಿದ್ದೆ, ನೋಟ್ಸ್ ಕೇಳಬೇಡಿ ಅಂತೇಳಿ. ನನಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನು ಕಳಿಸೋದು ಅವೆಲ್ಲ ತುಂಬಾ ಕಷ್ಟದ ಕೆಲಸ. ಸ್ಕ್ರೀನು ಶಾರ್ಟ್ ಹೊಡ್ಕೊಂಡು ಅಥವಾ ಪಾಸ್ ಮಾಡಿಕೊಂಡು ನೋಟ್ಸ್ ಅನ್ನ ಆನ್ಸರ್ ಅನ್ನ ಬರ್ಕೋಬಹುದು ನಿಮ್ಗೆ ಗೊತ್ತಿಲ್ಲದೆ ಇದ್ರೆ. ಓಕೆ, ನೆಕ್ಸ್ಟ್ ಈಗ 2 ಮಾರ್ಕ್ ಕ್ವಶನ್ಗೆ ಹೋಗೋಣ. ಇಲ್ಲಿ 16 to 24 ಇದೆ ಕ್ವಶನ್ ನಂಬರ್. ಅದಕ್ಕೆ ಫಸ್ಟ್ ಏನಿದೆ, ರೈಟ್ ಎನಿ ಟು ಡಿಫರೆನ್ಸ್ ಬಿಟ್ವೀನ್ ಪೋಲಾರ್ ಅಂಡ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್. ಸೊ ಇದು ಒಂದು ಒಳ್ಳೆ ಕ್ವಶನ್ ಇದು ನೋಡಿ ಅಲ್ಲ, ಡಿಫರೆನ್ಸ್ ಬಿಟ್ವೀನ್ ಪೋಲಾರ್ ಅಂಡ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್. ನೋಡಿ ಡಿಫರೆನ್ಸ್ ಬರೆಯುವಾಗ ಈ ರೀತಿ ಕಾಲಮ್ ಹಾಕೋಬೇಕು. ತುಂಬಾ ಸಣ್ಣ ಕೆಲಸನೇ ಇದು ಕೂಡ, ಬಟ್ ಇಂಪ್ರೆಸಿವ್ ಆಗಿರುತ್ತೆ ಅಂತೇಳಿ. ಅದಕ್ಕೆ ನಾವು ಪೋಲಾರ್ ಮಾಲಿಕ್ಯೂಲ್ಸ್ ಏನ್ ಬರೀತೀವೋ ಅದರ ಡಿಫರೆನ್ಸ್ ಇರಬೇಕು ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ಗೆ. ಸಿಮಿಲಾರಿಟಿ ಅಲ್ಲ ನೋಡಿ ಇದು, ಅಥವಾ ಏನೋ ಒಂದಕ್ಕೊಂದು ಸಂಬಂಧ ಇಲ್ದಿದ್ದ ಪಾಯಿಂಟ್ಸ್ ಹಾಕ್ಬಾರ್ದು. ಸೊ 2 ಪಾಯಿಂಟ್ಸ್ ಸೇರಿ 1 ಮಾರ್ಕ್ಸ್ ಬರುತ್ತೆ ನಿಮಗೆ. ಅದನ್ನ ಫಸ್ಟ್ ಪಾಯಿಂಟ್ ಏನಂದ್ರೆ, ಇನ್ ಪೋಲಾರ್ ಮಾಲಿಕ್ಯೂಲ್ಸ್ ಸೆಂಟರ್ಸ್ ಆಫ್ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜಸ್ ಆರ್ ಸಪರೇಟೆಡ್. ಕರೆಕ್ಟಾ? ಪೋಲಾರ್ ಮಾಲಿಕ್ಯೂಲ್ಸ್ ಅಂದ್ರೆ ಸೆಂಟರ್ಸ್ ಆಫ್ ಪಾಸಿಟಿವ್ ನೆಗೆಟಿವ್ ಸಪರೇಟ್ ಆಗಿರುತ್ತೆ ಅಂತ ಹೇಳಿ. ಬಟ್ ಇಲ್ಲಿ ನೋಡಿ, ಇನ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಸೆಂಟರ್ಸ್ ಆಫ್ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜಸ್ ಕೋಯಿನ್ಸೈಡ್, ಒಂದಕ್ಕೊಂದು ಕೋಯಿನ್ಸೈಡ್ ಆಗಿರುತ್ತೆ ಅಂತ. ನೆಕ್ಸ್ಟ್, ಪೋಲಾರ್ ಮಾಲಿಕ್ಯೂಲ್ಸ್ ಹ್ಯಾವ್ ಎ ಪರ್ಮನೆಂಟ್ ಡೈಪೋಲ್ ಮೂವ್ಮೆಂಟ್. ಯಾಕಂದ್ರೆ ಚಾರ್ಜಸ್ ಸಪರೇಟ್ ಆಗಿರೋದ್ರಿಂದ ಅದಕ್ಕೊಂದು ಪರ್ಮನೆಂಟ್ ಡೈಪೋಲ್ ಮೂವ್ಮೆಂಟ್ ಇರುತ್ತೆ. ಯೂಶಲಿ ನ್ಯಾಚುರಲಿ ಇರುತ್ತೆ ಅದಕ್ಕೆ. ಬಟ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಹ್ಯಾವ್ ನೋ ಪರ್ಮನೆಂಟ್ ಡೈಪೋಲ್ ಮೂವ್ಮೆಂಟ್. ನಾನ್ ಪೋಲಾರ್ ಮಾಲಿಕ್ಯೂಲ್ಗೆ ಆ ತರ ಪರ್ಮನೆಂಟ್ ಡೈಪೋಲ್ ಮೂವ್ಮೆಂಟ್ ಇರೋದಿಲ್ಲ. ಈ ರೀತಿ ಹೆಡ್ಡಿಂಗ್ ಹಾಕಿ ಬರೆದ್ರೆ ಎಲ್ಲೂ ನಿಮ್ ಮಾರ್ಕ್ಸ್ ಕಟ್ ಆಗಲ್ಲ. ನೆಕ್ಸ್ಟ್, ಸ್ಟೇಟ್ ಓಮ್ಸ್ ಲಾ ಅಂಡ್ ರೈಟ್ ಇಟ್ಸ್ ಒನ್ ಲಿಮಿಟೇಷನ್. ಸೊ ಓಮ್ಸ್ ಲಾ ಸ್ಟೇಟ್ಮೆಂಟ್ ಅನ್ನ ಬಹಳ ವರ್ಷಗಳಿಂದ ಕಲಿತಾ ಬಂದಿದ್ರಿ. ಅದಕ್ಕೆ ರೆಡ್ಯೂಸ್ ಆಗಿ ಕೊನೆಗೆ ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅವರ ಈ ರೀತಿ ಬರೆದು ಬಿಡ್ತೀವಿ ನಾವು. ಅದಕ್ಕೆ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಎಂಡ್ಸ್ ಆಫ್ ದ ಕಂಡಕ್ಟರ್. ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ವೋಲ್ಟೇಜ್. ಅದರ್ ಫಿಸಿಕಲ್ ಕಂಡೀಷನ್ಸ್ ರಿಮೇನ್ ಕಾನ್ಸ್ಟೆಂಟ್ ಅವೆಲ್ಲ ಬರೆದಿದ್ರು ಪರವಾಗಿಲ್ಲ ಅನ್ಕೋತೀನಿ ನಾನು. ಬಟ್ ಇಲ್ಲಿ ಮೇನ್ ಆಗಿ ನಮಗೆ ಬೇಕಾಗಿರೋದು ಐ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಿ ಅಲ್ವಾ. ಲಿಮಿಟೇಷನ್ ತುಂಬಾ ಇದೆ ಇದಕ್ಕೆ. ಒಂದು ಕೇಳಿದ್ದಾರೆ ಅವರು, ಲಾ ಇಸ್ ನಾಟ್ ಅಪ್ಲಿಕೇಬಲ್ ಎಟ್ ವೆರಿ ಲೋ ಅಂಡ್ ಹೈ ಟೆಂಪರೇಚರ್. ಸೊ ತುಂಬಾ ಕಡಿಮೆ ಟೆಂಪರೇಚರ್ ಅಥವಾ ಹೈ ಟೆಂಪರೇಚರ್ ಇದ್ದಾಗ ಅಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ. ಇನ್ನು ಈ ಸೆಮಿ ಕಂಡಕ್ಟರ್ ಡಿವೈಸಸ್ ಗಳಿಗೆ ಇದನ್ನ ಅಪ್ಲೈ ಮಾಡಕ್ಕಾಗಲ್ಲ. ಸೊ ಹೀಗೆಲ್ಲ ತುಂಬಾ ಇದೆ. ಬಟ್ ಒಂದ್ ಕೇಳಿದರೆ ಒಂದ್ ಬರ್ದಿದ್ರೆ ಸಾಕು ಅದಕ್ಕೆ. ನೆಕ್ಸ್ಟ್, ಡಿಫೈನ್ ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ ಅಂಡ್ ಇನ್ಕ್ಲಿನೇಷನ್ ಆಫ್ ದ ಅರ್ತ್ ಅಂತ ಹೇಳಿ ಬಹಳ ಸರಿ ಕ್ವಶನ್ ರಿಪೀಟ್ ಆಗಿರುವಂತದ್ದು. ಇಲ್ಲೇನು ಅಂದ್ರೆ ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ ಅಂದ್ರೆ ಏನು,
The angle between the two geographic north and the north shown by a compass needle is called the magnetic declination. So actually ನಮ್ಮ ಅರ್ಥಿಗೆ ನಾರ್ತ್ ಮತ್ತೆ ಸೌತ್ ಅಂತ ನಾವು ಪೋಲ್ಗಳಲ್ಲಿ ಏನು ಮಾರ್ಕ್ ಮಾಡಿದ್ದೀವಿ ಆ ಪಾಯಿಂಟ್ ಏನಂದ್ರೆ ಎಕ್ಸಿಸ್ ಆಫ್ ರೊಟೇಷನ್ ಇದೆಯಲ್ಲ ಅರ್ಥದ್ದು ನಾರ್ತ್ ಸೌತ್ ಜಿಯೋಗ್ರಫಿಕ್ ನಾರ್ತ್ ಅಂಡ್ ಸೌತ್ ಅಂತ ಹೇಳ್ತೀವಿ. ಬಟ್ ಈ ಮ್ಯಾಗ್ನೆಟ್ ಏನ್ ಮಾಡುತ್ತೆ ಕೇಳಿದ್ರೆ ಎಕ್ಸಾಕ್ಟ್ ಅದನ್ನೇ ತೋರಿಸಲ್ಲ, ಬಟ್ ಅದು ಸ್ವಲ್ಪ ರಿಫ್ಲೆಕ್ಟ್ ಆಗಿರುತ್ತೆ. ಹಾಗಾಗಿ ದ ಆಂಗಲ್ ಬಿಟ್ವೀನ್ ದ ಟ್ರೂ ಜಿಯೋಗ್ರಫಿಕ್ ನಾರ್ತ್ ಅಂಡ್ ದ ನಾರ್ತ್ ಶೋನ್ ಬೈ ದ ಕಂಪಾಸ್ ನೀಡಲ್ ಈಸ್ ಕಾಲ್ಡ್ ದ ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್. ನೆಕ್ಸ್ಟ್ ಈ ಮ್ಯಾಗ್ನೆಟಿಕ್ ಇನ್ಕ್ಲಿನೇಷನ್ ಕೇಳಿದ್ದಾರೆ. ಇದಕ್ಕೆ 2-3 ರೀತಿ ಡಿಫೈನ್ ಮಾಡಬಹುದು. ಇರೋದ್ರಲ್ಲಿ ಈಸಿಯೆಸ್ಟ್ ಅನ್ಕೊಂಡಿದ್ದೀನಿ ನಾನೀಗ ಇಲ್ಲಿ ಹೇಳ್ತಾ ಇರೋದು, ದ ಆಂಗಲ್ ಬಿಟ್ವೀನ್ ದ ಡೈರೆಕ್ಷನ್ ಆಫ್ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ದ ಅರ್ತ್ ಅಂಡ್ ಹಾರಿಜಾಂಟಲ್ ಸರ್ಫೇಸ್ ಆಫ್ ದ ಅರ್ತ್. ಹಾರಿಜಾಂಟಲ್ ಸರ್ಫೇಸ್ ಯಾವುದೇ ಒಂದು ಜಾಗದಲ್ಲಿ ನಾವು ನಿಂತ್ಕೊಂಡ್ರೆ ಹಾರಿಜಾಂಟಲ್ ಸರ್ಫೇಸ್ ಅನ್ನ ನಾವು ಮಾಡ್ಕೋಬಹುದು. ಅಲ್ಲಿ ನೀವು ಮ್ಯಾಗ್ನೆಟ್ ಅನ್ನು ಇಟ್ಟಾಗ ಏನಾಗುತ್ತೆ ಗೊತ್ತಾ, ಅದು ಹಾರಿಜಾಂಟಲ್ ಇರುವುದಿಲ್ಲ, ಸ್ವಲ್ಪ ಹೀಗೆ ಏರಿ ಅಥವಾ ಸ್ವಲ್ಪ ಹೀಗೆ ಡೌನ್ ಆಗಿ ಇರುತ್ತೆ, ಡಿಪೆಂಡ್ ಅಪಾನ್ ದ ಪ್ಲೇಸ್. ಸೊ ಆ ಆಂಗಲ್ ಇದೆಯಲ್ಲ ಡೈರೆಕ್ಷನ್ ಆಫ್ ದ ಟೋಟಲ್ ಮ್ಯಾಗ್ನೆಟಿಕ್ ಯಾರ್ದು ಕಂಪಾಸ್ ತೋರಿಸ್ತಾ ಇರೋದು, ನಾವು ಹಾರಿಜಾಂಟಲ್ ಸರ್ಫೇಸ್ ಇದೆಯಲ್ಲ ಇದು ಆಕ್ಚುಲ್ ಹಾರಿಜಾಂಟಲ್. ಅದಕ್ಕೆ ಇನ್ನೊಂದು ಡೆಫಿನೇಷನ್ ಏನು ಅಂದ್ರೆ ಆಂಗಲ್ ಬಿಟ್ವೀನ್ ದ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಹಾರಿಜಾಂಟಲ್ ಕಂಪೋನೆಂಟ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಾನು ಹೇಳ್ತಾರೆ. ಯಾವುದು ಓಕೆ, ಇದು ಓಕೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ದ ಆಂಗಲ್ ಬಿಟ್ವೀನ್ ದ ಡೈರೆಕ್ಷನ್ ಆಫ್ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಅರ್ತ್ ಅಂಡ್ ಹಾರಿಜಾಂಟಲ್ ಸರ್ಫೇಸ್ ಆಫ್ ಅರ್ತ್. ಕ್ವಶನ್ ನಂಬರ್ 19 ಅಲ್ಲಿ ಏನ್ ಮಾಡಿದೆ ಅಂದ್ರೆ, ಡ್ರಾ ಎ ಟಿಪಿಕಲ್ ಹಿಸ್ಟೆರಿಸಿಸ್ ಲೂಪ್ ಫಾರ್ ಎ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್, ಮಾರ್ಕ್ ಕೋಯರ್ಸಿವ್ ಫೀಲ್ಡ್ಸ್ ಇನ್ ಇಟ್ ಅಂತೇಳಿ. ಕೋಯರ್ಸಿವ್ ಅಂದ್ರೆ ನಿಮ್ಗೆ ಗೊತ್ತಿದೆ ಅನ್ಕೋತೀನಿ. 2 ವರ್ಡ್ಗಳು ನೆನಪಿರ್ಬೇಕು ಈ ಒಂದು ಸಂಬಂಧಪಟ್ಟಂತೆ. ಒಂದು ರಿಟೆಂಟಿವಿಟಿ ಅನ್ನುವಂಥದ್ದು. ರಿಟೆಂಟಿವಿಟಿ ಅಂದ್ರೆ ಉಳ್ಕೊಂಡಿರುವಂಥದ್ದು, ಎಷ್ಟು ಉಳ್ಕೊಂಡಿದೆ ಮ್ಯಾಗ್ನೆಟಿಕ್ ಫೀಲ್ಡ್. ನಾವು ಮ್ಯಾಗ್ನೆಟೈಸಿಂಗ್ ಫೀಲ್ಡ್ ಅನ್ನು 0 ಮಾಡಿದ್ರು ಕೂಡ ಮಟೀರಿಯಲ್ ಒಂದಿಷ್ಟು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ತೋರಿಸ್ತಾ ಇರುತ್ತೆ. ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ರೆ, ಈ ಇದರಲ್ಲಿ ಮಟೀರಿಯಲ್ ನಲ್ಲಿ ಇರುವಂತ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ನಲ್ಲಿ ಉಳ್ಕೊಂಡಿರುವಂತ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ನಾವು 0 ಮಾಡೋದು ಹೇಗೆ. ಸೊ ರಿವರ್ಸ್ ಡೈರೆಕ್ಷನ್ ದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಕೊಡ್ತೀವಿ ನಾವು. ಆ ಫೀಲ್ಡ್ ಗೆ ನಾವೇನಂತೀವಿ ಅಂದ್ರೆ ಕೋಯರ್ಸಿವ್ ಫೀಲ್ಡ್ ಅಂತ ಕರಿತೀವಿ. ಸೊ ಯೂಶಲಿ ಕರ್ವೆಲ್ಲ ಎಕ್ಸ್ಪ್ಲೇನ್ ನಿಮ್ಗೆ ಗೊತ್ತಿರುತ್ತೆ ಅನ್ಕೋತೀನಿ. ನಾನು ಅದಕ್ಕೆ ABCD ಯಾವ್ದು ಮಾರ್ಕ್ ಮಾಡಿಲ್ಲ. ಸೊ ಇಲ್ಲಿ ನೋಡಿ, ಈಗ ಇದು ಬಿ, ಇದು H ಇರುತ್ತೆ. ಸೊ ಇಲ್ಲಿ H 0 ಆದ್ರೂ ಕೂಡ B 0 ಆಗಿರೋದಿಲ್ಲ, ರಿಟೆಂಟಿವಿಟಿ ಉಳ್ಕೊಂಡಿರುತ್ತೆ. ಸೊ ಈ ಬಿ ಅನ್ನ 0 ಮಾಡಬೇಕು ಅಂದ್ರೆ ರಿವರ್ಸ್ ನೆಗೆಟಿವ್ ಡೈರೆಕ್ಷನ್ ಅಲ್ಲಿ H ಅನ್ನ ಅಪ್ಲೈ ಮಾಡಬೇಕು. ಸೊ ದಿಸ್ ಪಾಯಿಂಟ್ ಈಸ್ ನೋನ್ ಆಸ್ ದ ಕೋಯರ್ಸಿವಿಟಿ ಫೀಲ್ಡ್. ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಬೇಕಿದು. 1 ಮಾರ್ಕ್ ಗ್ರಾಫಿಕ್ ಇರುತ್ತೆ, ಜಾಸ್ತಿ ಡೆಕೋರೇಟ್ ಮಾಡಾಗತ್ತಿಲ್ಲ, ಅದಕ್ಕೆ ನಾನು ಸಿಂಪಲ್ ಆಗಿ ಹಾಕಿದ್ದೀನಿ. ಸೊ ಕೋಯರ್ಸಿವಿಟಿ ಫೀಲ್ಡ್ ಅನ್ನ ಮಾರ್ಕ್ ಮಾಡಿ ತೋರಿಸ್ಬೇಕು ಕರೆಕ್ಟ್ ಆಗಿ, ಯಾಕಂದ್ರೆ ಯಾರೋ ಹಾಕಿ ತೋರಿಸ್ಬೇಕು ನೀವು, ಎಲ್ಲಿ ಇಲ್ಲೋ ಅಂತ ಆಗ್ಬಾರ್ದು. ಸೊ ಡೆಫಿನೆಟ್ ಆಗಿರ್ಬೇಕು ಆನ್ಸರ್. ಸೊ ನೆಕ್ಸ್ಟ್, ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್, ರೈಟ್ ಇಟ್ಸ್ ಎಕ್ಸ್ಪ್ರೆಷನ್ ಅಂತ. ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂದ್ರೆ ಏನು ಅನ್ನುವಂಥದ್ದು ನೋಡಿ, ಸಿಂಗಲ್ ಸೆಂಟೆನ್ಸ್ ಅಲ್ಲಿ ಅದರ ಡಿಫೈನ್ ಮಾಡ್ಬೋದು. ಎಲೆಕ್ಟ್ರಿಕ್ ಕರೆಂಟ್ ಡ್ಯೂ ಟು ಚೇಂಜಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಕಾಲ್ಡ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಎಲೆಕ್ಟ್ರಿಕ್ ಫೀಲ್ಡ್ ದ ಎಲೆಕ್ಟ್ರಿಕ್ ಕರೆಂಟ್ ಡ್ಯೂ ಟು ಚೇಂಜಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಚೇಂಜ್ ಆಗ್ತಾ ಇರುವಾಗ ಅಲ್ಲಿ ಇಂಡ್ಯೂಸ್ ಆಗಿರುವಂತ ಕರೆಂಟ್ಗೆ ನಾವು ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ಕರಿತೀವಿ. ಇದ್ರ ಎಕ್ಸ್ಪ್ರೆಷನ್ ಕೇಳಿದ್ದಾರೆ, ಎಕ್ಸ್ಪ್ರೆಷನ್ ಫಾರ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್, ದಟ್ ಇಸ್ ID ಅಂತ ಬರೀತೀವಿ ನಾವು. ದಟ್ ಈಸ್ ಎಪ್ಸಿಲಾನ್ d∅ ಡ್ಯೂ ಟು ಫ್ಲಕ್ಸ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ ಡಿವೈಡ್ ಬೈ dt, d∅ by dt. ರೇಟ್ ಆಫ್ ಚೇಂಜ್ ಆಫ್ ಫ್ಲಕ್ಸ್, ಯಾವ ಫ್ಲಕ್ಸ್ ಇದು, ಎಲೆಕ್ಟ್ರಿಕ್ ಫ್ಲಕ್ಸ್. ಈ ಎಕ್ಸ್ಪ್ರೆಷನ್ ಬರೀಬೇಕು, 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್, ಮೆನ್ಷನ್ ದ 2 ಫ್ಯಾಕ್ಟರ್ಸ್ ಆನ್ ವಿಚ್ ದ ಫ್ರೆಸ್ನೆಲ್ ಡಿಸ್ಟೆನ್ಸ್ ಡಿಫೆಂಡ್ಸ್. ಪಾರ್ಟ್ಸ್ ಮಕ್ಕಳು ಓದೋದೇ ಇಲ್ಲ ಇದನ್ನು. ಫ್ರೆಸ್ನೆಲ್ ಡಿಸ್ಟೆನ್ಸ್ ಅಂದ್ರೆ ಏನು ಅನ್ನುವಂಥದ್ದು. ಸೊ ಒಂದು ವ್ಯಾಲಿಡಿಟಿ ಆಫ್ ರೇ ಆಪ್ಟಿಕ್ಸ್ ಎಲ್ಲಿವರೆಗೆ ನಮಗೆ ಸತ್ಯ ಅನ್ನುವಂಥದ್ದು. ನಂತರ ನೋಡಿ, ಈ ಡಿಫ್ರಾಕ್ಷನ್ ಬರುತ್ತೆ, ಇಂಟರ್ಫರೆನ್ಸ್ ಬರುತ್ತೆ. ಸೊ ಅದಕ್ಕೆ ಫ್ರೆಸ್ನೆಲ್ ಅನ್ನೋರು ಏನ್ ಮಾಡ್ತಾರೆ, ಒಂದು ಎಕ್ಸ್ಪ್ರೆಷನ್ ಅನ್ನ ಕೊಡ್ತಾರೆ, ಅದ್ರ ಆ ಡಿಸ್ಟೆನ್ಸ್ ಅನ್ನ ಕೊಡ್ತಾರೆ, ZF ಅನ್ನುವಂಥದ್ದು. ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ, ಎ ಅನ್ನೋದು ಆಕ್ಚುಲಿ ಅಪರ್ಚರ್ ಆಫ್ ದ ಲೆನ್ಸ್ ಆಗಿರ್ಬೋದು, ಇಲ್ಲ ಸ್ಲಿಟ್ ವಿಡ್ತ್ ಆಗಿರ್ಬೋದು, ಇಲ್ಲ ಹೋಲ್ ಆಗಿರ್ಬೋದು, ಡಯಾಮೀಟರ್ ಆಫ್ ದ ಹೋಲ್ ಆಗಿರ್ಬೋದು. ಅಂದ್ರೆ ಆ ಎಷ್ಟು ಸಣ್ಣವರೆಗೆ ನೀವು ರೇ ಆಪ್ಟಿಕ್ಸ್ ಅನ್ನ ಯೂಸ್ ಮಾಡಬಹುದು ಅನ್ನೋ ಲಿಮಿಟೇಷನ್ ಅನ್ನ ಹೇಳುತ್ತೆ. ಲ್ಯಾಂಬ್ಡಾ ಅನ್ನೋದು ವೇವ್ ಲೆಂತ್ ಆಫ್ ಲೈಟ್ ಯೂಸ್ಡ್. ಸೊ ಹಾಗಾಗಿ ಸೈಜ್ ಆಫ್ ದ ಅಪರ್ಚರ್ ಎ ಅನ್ನುವಂಥದ್ದು, ಇನ್ನೊಂದು ವೇವ್ ಲೆಂತ್ ಆಫ್ ದ ಲೈಟ್ ಲ್ಯಾಂಬ್ಡಾ ಅನ್ನುವಂಥದ್ದು. ಫ್ರೆಸ್ನೆಲ್ ಡಿಸ್ಟೆನ್ಸ್ ಡಿಪೆಂಡ್ ಆಗಿರುವಂಥದ್ದು ಅಂತ. ಓಕೆ, ಕ್ವಶನ್ ನಂಬರ್ 21 ವರೆಗೆ ಆಯ್ತಲ್ವಾ. ನೆಕ್ಸ್ಟ್ ಹೋಗೋಣ 22. ರೈಟ್ ಎನಿ 2 ಯೂಸಸ್ ಆಫ್ ಪೊಲರೈಡ್ಸ್. ಇದು ಬಹಳ ಸಾರಿ ಕೇಳಿದಾರೆ ಈ ಕ್ವಶನ್, ರಿಪೀಟೆಡ್. ಯೂಸಸ್ ಆಫ್ ಪೊಲರೈಡ್ಸ್ ಆರ್, ಒಂದು ಯೂಸ್ಡ್ ಇನ್ ಸನ್ ಗ್ಲಾಸಸ್. ಸನ್ ಗ್ಲಾಸ್ ಅಂದ್ರೆ ಸೂರ್ಯನಿಗೆ ಗ್ಲಾಸ್ ಹಾಕೋದಲ್ಲ, ನಾವು ಸೂರ್ಯನಿಂದ ಪ್ರೊಟೆಕ್ಟ್ ಆಗ್ಲಿಕ್ಕೆ ಸನ್ ಗ್ಲಾಸ್ ಹಾಕೋತೀವಿ. ಸೊ ಐಗೆ ಕಣ್ಣಿಗೆ ತೊಂದರೆ ಆಗಬಾರ್ದು ಅಂತೇಳಿ ವೆರಿ ಯೂಸ್ಫುಲ್ ಟು ಪೊಲರೈಡ್ಸ್ ಅನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಯೂಸ್ಡ್ ಇನ್ 3D ಮೂವೀಸ್. ನೋಡಿರ್ಬೋದು ನೀವು,
3D ಮೂವೀಸ್ ಅಲ್ಲಿ ನಿಮ್ ಕಂಪಲ್ಸರಿ ಒಂದು ಸ್ಪೆಕ್ಟ್ ಹಾಕೊಂಡು ಕುತ್ಕೋಬೇಕು, ಇಲ್ಲಾಂದ್ರೆ ಆ ಮೂವೀಸ್ ನಿಮ್ಗೆ ಕಾಣಿಸಲ್ಲ. ಅಲ್ಲಿ ಆ 3D ಇಫೆಕ್ಟ್ ಅನ್ನ ನಮ್ಗೆ ಬರೋ ಹಾಗೆ ಮಾಡುವಂತ ಕೆಲಸವನ್ನ ಈ ಪೊಲರೈಡ್ಸ್ ಮಾಡುತ್ತೆ ಅಂತ. ನೆಕ್ಸ್ಟ್ ಫೈಂಡ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಥ್ರೂ ವಿಚ್ an electron be accelerated so that its de Broglie's wavelength becomes 0.1227 ನ್ಯಾನೋಮೀಟರ್ ಅಂತ ಹೇಳ್ತಾರೆ. ಕೆಲವೊಮ್ಮೆ ನಿಮಗೆ ಟೀಚ್ ಮಾಡುವಾಗಲೇ ಇದನ್ನ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಯಾವುದು ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ದಲ್ಲಿ ಲಾಸ್ಟ್ ಎಕ್ಸ್ಪೆರಿಮೆಂಟ್ ಇದೆಯಲ್ಲ, ಸೊ ಅದಕ್ಕೂ ಮೊದಲೇ ಡಿ ಬ್ರೋಗ್ಲಿ ವೇವ್ಲೆಂತ್ ತಗೊಂಡು ಫಾರ್ ಎಕ್ಸಲರೇಟಿಂಗ್ ಪೊಟೆನ್ಷಿಯಲ್ ಅಂತ ಮಾಡಿರ್ತೀವಿ. ಸೊ ನಾನು ಈಗ ರೀಸೆಂಟ್ ಆಗಿ ಅದನ್ನ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ಗೊತ್ತಿದ್ರೆ ಈಸಿಯಾಗಿ ಆನ್ಸರ್ ಹೇಳ್ಬಿಡ್ಬೋದು, ಬಟ್ ಇರ್ಲಿ ನೋಡೋಣ. ಈಗ ಎಕ್ಸಲರೇಟಿಂಗ್ ಪೊಟೆನ್ಷಿಯಲ್ ಅಂದ್ರೆ ಫಾರ್ ಎಕ್ಸಲರೇಟಿಂಗ್ ಪೊಟೆನ್ಷಿಯಲ್ ಡಿ ಬ್ರೋಗ್ಲಿ ವೇವ್ಲೆಂತ್ ಡಿ ಬ್ರೋಗ್ಲಿ ವೇವ್ಲೆಂತ್ ಅನ್ನ ಮ್ಯಾಟರ್ಗೆ ಕೊಟ್ಟಿರುವಂಥದ್ದು. ಮ್ಯಾಟರ್ ಬಿಹೇವ್ಸ್ ಲೈಕ್ ಎ ವೇವ್ ಅಂತೇಳಿ ವೇವ್ಲೆಂತ್ ಅನ್ನ ಕೊಟ್ಟಿದ್ದಾರೆ ಅವರು. ಸೊ ಅಲ್ಲಿ ಮೊಮೆಂಟಮ್ ಬರುತ್ತೆ. ಮೊಮೆಂಟಮ್ ಅನ್ನ ನಾವು ಕೈನೆಟಿಕ್ ಎನರ್ಜಿ ಮಾಡ್ಕೋತೀವಿ. ಕೈನೆಟಿಕ್ ಎನರ್ಜಿಗೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ನ ಈಕ್ವೇಟ್ ಮಾಡ್ತೀವಿ. ಸೊ ನಮ್ಗೆ ಅಲ್ಲಿ ಉಳಿದೆಲ್ಲ ಕಾನ್ಸ್ಟೆಂಟ್ ಸಿಗುತ್ತೆ. ನಾವು ಫೈನಲಿ ಆ ಎಕ್ಸ್ಪ್ರೆಷನ್ ಏನಾಗುತ್ತೆ ಅಂದ್ರೆ ಲ್ಯಾಂಬ್ಡಾ ಈಕ್ವಲ್ಸ್ ಟು 1.227 ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ವಿ ನ್ಯಾನೋಮೀಟರ್. ವೇವ್ಲೆಂತ್ ನ್ಯಾನೋಮೀಟರ್ ಬರುತ್ತೆ ಅಂತ ಈ ಎಕ್ಸ್ಪ್ರೆಷನ್. ಸೊ ನೀವು ವಿ ವ್ಯಾಲ್ಯೂನ ಹಾಕಿದ್ರೆ ತಕ್ಷಣ ಏನಾಗುತ್ತೆ, ಲ್ಯಾಂಬ್ಡಾ ವ್ಯಾಲ್ಯೂ ಸಿಗುತ್ತೆ. ನೋಡಿ, ವರ್ಕ್ ಮಾಡ್ಬೇಕಂತ ಇಲ್ಲ, ನೀವು ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಸೊ ನಮಗೆ ವೇವ್ಲೆಂತ್ ಎಷ್ಟು ಬರ್ಬೇಕಂತೆ 0.1227. ಸೊ ಈ 1.227ಗೆ 10 ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ, 0.1227 ನ್ಯಾನೋಮೀಟರ್ ಬರುತ್ತೆ. ಸೊ ವಿ ಏನಾಗ್ಬೇಕು ಅವಾಗ, ಯಾಕಂದ್ರೆ ರೂಟ್ ಇದೆ. ಸೊ ಸ್ಕ್ವೇರ್ ರೂಟ್ ಆಫ್ 100 ಅಂದ್ರೆ 10. ಸೊ ಹಾಗಾಗಿ ವಿ ಇಸ್ ಈಕ್ವಲ್ ಟು 100 ನೋಡ್ತಾನೆ ಗೊತ್ತಾಗುತ್ತೆ, ಡೈರೆಕ್ಟ್ ಆಗಿ ಆನ್ಸರ್ ಬರೀಬಹುದು. ಇಲ್ಲ ಅಂದ್ರೆ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ವಿ ಅನ್ನು ಈಚೆ ತಗೊಂಡ್ರೆ 1.227 ಲ್ಯಾಂಬ್ಡಾ ಇನ್ ನ್ಯಾನೋಮೀಟರ್. ಸೊ ಆ ವ್ಯಾಲ್ಯೂನ ನಾವು ಹಾಕಬೇಕು. ಆ ವ್ಯಾಲ್ಯೂ ಹಾಕಿದ್ರೆ ಈ ರೀತಿ ಆಯ್ತು. ಇದನ್ನು ಡಿವೈಡ್ ಮಾಡಿ, ಕ್ಯಾಲ್ಕುಲೇಟರ್ ತಗೊಂಡೇ ಮಾಡಿ, ಪರವಾಗಿಲ್ಲ. ಸ್ಕ್ವೇರ್ ರೂಟ್ ಆಫ್ ವಿ ಈಕ್ವಲ್ಸ್ ಟು 10 ಸ್ಕ್ವೇರ್ ಮಾಡಿ ಎರಡು ಕಡೆ. ಸೊ ವಿ ಇಸ್ ಈಕ್ವಲ್ ಟು 10 ಸ್ಕ್ವೇರ್, therefore ವಿ ಇಸ್ ಈಕ್ವಲ್ ಟು 100 ವೋಲ್ಟ್. ಸೊ ದಿಸ್ ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ರೈಟ್ ಎನಿ ಟು ಲಿಮಿಟೇಷನ್ ಆಫ್ ಬೋರ್ಸ್ ಅಟಾಮಿಕ್ ಮಾಡೆಲ್. ಬೋರ್ಸ್ ಅಟಾಮಿಕ್ ಮಾಡೆಲ್ ನ ಲಿಮಿಟೇಷನ್ಸ್ ಬರೀರಿ ಅಂತ ಹೇಳಿದ್ದಾರೆ. ಸೊ ಒಂದೇದಾಗಿ ಬೋರ್ಸ್ ಅಟಾಮಿಕ್ ಮಾಡೆಲ್ ಈಸ್ ಅಪ್ಲಿಕೇಬಲ್ ಟು ಹೈಡ್ರೋಜನ್ ಅಂಡ್ ಹೈಡ್ರೋಜನ್ ಲೈಕ್ ಅಟಮ್. ಸೊ ಇಲೆಕ್ಟ್ರಾನ್ಗಳು ಒಂದೇ ಇರಬೇಕು, ಆ ತರ ಇದ್ರೆ ಮಾತ್ರ ಇದನ್ನ ಮಾಡೆಲ್ ಅನ್ನ ಅಪ್ಲೈ ಮಾಡ್ಲಿಕ್ಕಾಗುತ್ತೆ ಅನ್ನುವಂಥದ್ದು. ತುಂಬಾ ದೊಡ್ಡ ಲಿಮಿಟೇಷನ್ ಇದು. ಸೆಕೆಂಡ್ ಏನು ಕೇಳಿದ್ರೆ, ಬೋರ್ಸ್ ಅಟಾಮಿಕ್ ಮಾಡೆಲ್ ಅನೇಬಲ್ ಟು ಎಕ್ಸ್ಪ್ಲೇನ್ ದ ರಿಲೇಟಿವ್ ಇಂಟೆನ್ಸಿಟಿ ಆಫ್ ದ ಫ್ರೀಕ್ವೆನ್ಸಿ ಇನ್ ದ ಸ್ಪೆಕ್ಟ್ರಮ್. ಯಾಕೆ ಈ ಡಿಫರೆಂಟ್ ಲೈನ್ಗಳ ಫ್ರೀಕ್ವೆನ್ಸಿಯನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಬೋರ್ಸ್ ಮಾಡೆಲ್ ತುಂಬಾ ಅಕ್ಯುರೇಟ್ ಆಗಿ ಬಂದಿದೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ, ಯಾಕೆ ಕೆಲವು ಲೈನ್ಸ್ಗಳು ತುಂಬಾ ಬ್ರೈಟ್ ಇರುತ್ತೆ, ಕೆಲವು ಡಿಮ್ ಇರುತ್ತೆ, ಈ ಇಂಟೆನ್ಸಿಟಿ ವೇರಿಯೇಷನ್ ಯಾಕೆ ಅಂತ ಅದಕ್ಕೆ ಎಕ್ಸ್ಪ್ಲನೇಷನ್ ಬೋರ್ಸ್ ಮಾಡೆಲ್ ಬರಲಿಲ್ಲ ಅನ್ನುವಂಥದ್ದು. ಸೊ ಎರಡು ಲಿಮಿಟೇಷನ್ ಕೇಳಿದ್ದಾರೆ, ಎರಡನ್ನ ಬರ್ದಿದೀವಿ ಅಲ್ವಾ. ಓಕೆ, ಇನ್ನು ಲಾಸ್ಟ್ ಕ್ವಶನ್ ಅಲ್ಲಿ ಇನ್ ದ ಫಾಲೋವಿಂಗ್ ಸರ್ಕ್ಯೂಟ್ ಇಫ್ ಎ ಇಸ್ ಈಕ್ವಲ್ ಟು 1 ಅಂಡ್ ಬಿ ಇಸ್ ಈಕ್ವಲ್ ಟು 1, ಎ ಬಿ ಕೊಟ್ಟಿದ್ದಾರೆ, ಒಂದು ಗೇಟ್ಸ್ ಅನ್ನು ಹಾಕಿದ್ದಾರೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ವೈ ವ್ಯಾಲ್ಯೂ ಏನು ಬರುತ್ತೆ ಅಂತ ಫೈಂಡ್ ಔಟ್ ಮಾಡೋದು. ಬಹಳ ಈಸಿ ಕ್ವಶನ್ ಅಲ್ವಾ. ನೇಮ್ ದ ಈಕ್ವಿಲೆಂಟ್ ಲಾಜಿಕ್ ಗೇಟ್ಸ್ ಅಂಡ್ ದಿಸ್ ಸರ್ಕ್ಯೂಟ್ ರಿಪ್ರೆಸೆಂಟ್ಸ್. ಹಾಗಾದ್ರೆ ಈ ಸರ್ಕ್ಯೂಟ್ ಬೇರೆ ಯಾವುದೋ ಒಂದು ಸಿಂಗಲ್ ಲಾಜಿಕ್ ಗೇಟ್ ಅನ್ನ ರಿಪ್ರೆಸೆಂಟ್ ಮಾಡ್ತಾ ಇದೆಯಾ, ಅದು ಯಾವ್ದು ಅಂತ ಹೇಳಿ ಅಂತ ಹೇಳಿದ್ದಾರೆ. ಈಗ ನಾವೇನ್ ಮಾಡುವ, ಎಗೆ 1 ಅನ್ನು ಹಾಕೊಳ್ಳೋಣ, ಬಿನು 1 ಆಯ್ತು. ಈ ಗೇಟ್ ನೋಡ್ತಿದ್ದಂಗೆ ನಮ್ಗೆ ಗೊತ್ತಾಗುತ್ತೆ, ಇಲ್ಲೆಲ್ಲೂ ಡಾಟ್ ಇಲ್ಲ, ಇದು ಪ್ಯೂರ್ಲಿ ಆರ್ ಗೇಟ್. ಆರ್ ಗೇಟ್ ಅಂದ್ರೆ ಎ ಪ್ಲಸ್ ಬಿ ಅಂದ್ರೆ ಎ ಆರ್ ಬಿ, ಯಾವ್ದಾದ್ರು ಒಂದು ಹೈ ಇದ್ರೂ ಕೂಡ ಔಟ್ಪುಟ್ ಹೈ ಇರುತ್ತೆ. ಸೊ ಔಟ್ಪುಟ್ ನಮಗೆ 1 ಬರುತ್ತೆ. ಇದು ಇನ್ವರ್ಟರ್ ಅಂತ ಕರೀತಾರೆ, ಅಥವಾ ನಾಟ್ ಗೇಟ್ ಅಂತ ಹೇಳ್ತಾರೆ. ಇಲ್ಲಿ ಏನೇ ಇನ್ಪುಟ್ ಕೊಡಿ ಅದರ ಇನ್ವರ್ಸ್ ಬರ್ತಾ ಇರುತ್ತೆ. ನೀವು ಇಲ್ಲಿ ಹೈ ಮಾಡಿದ್ರೆ ಇಲ್ಲಿ ಲೋ ಬರುತ್ತೆ, ಇಲ್ಲಿ ಲೋ ಮಾಡಿದ್ರೆ ಹೈ ಬರುತ್ತೆ. ಸೊ ಇಲ್ಲಿ ಈಗ ಏನಿದೆ, ಹೈ ಇದೆ. 1 ಅಂದ್ರೆ ಹೈ, 0 ಅಂದ್ರೆ ಲೋ. ಹಾಗಾಗಿ ಇಲ್ಲಿ ಲೋ ಬರುತ್ತೆ, ಸರಿಯಾ. ನೆಕ್ಸ್ಟ್ ಏನ್ ಮಾಡ್ಬೇಕು ನೀವು ಅಂದ್ರೆ, ಎರಡು ಮೆಥಡ್ ಇದೆ ನೆಕ್ಸ್ಟ್ ಕ್ವಶನ್. ಏನು, ನೇಮ್ ದ ಈಕ್ವಿಲೆಂಟ್. ಇದ್ರ ಆನ್ಸರ್ ನೋಡ್ಕೊಳ್ಳೋಣ. y ಇಸ್ ಈಕ್ವಲ್ ಟು 0, ಒಂದು ಮಾರ್ಕ್. ನೆಕ್ಸ್ಟ್ ಯಾವ ಗೇಟ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ ಇದು ಅಂತೇಳಿ. ಒಂದು ಮೆಥಡ್ ಏನು ಗೊತ್ತಿಲ್ಲ ಸರ್, ನೆನಪಿಲ್ಲ ಅಂದ್ರೆ ಟ್ರೂತ್ ಟೇಬಲ್ ಹಾಕೋಬೇಕು. ಇಲ್ಲಿ 0 0 ಇಂದ ಶುರು ಮಾಡಿ 0 1 1 0 1 1 ಔಟ್ಪುಟ್ ಏನ್ ಬರುತ್ತೆ ಅಂತ ನೋಡ್ಕೊಳ್ಳಿ. ಅದೇ ಔಟ್ಪುಟ್ ಬರುವಂತ ಗೇಟ್ ಯಾವ್ದು ಅಂತ ನೋಡ್ಕೋಬಹುದು, ಒಂದು ಮೆಥಡ್. ಎರಡನೇ ಮೆಥಡ್ ಏನು ಗೊತ್ತಾ, ವೆರಿ ಸಿಂಪಲ್. ಏನು, ಇದು ಆರ್ ಗೇಟ್ಗೆ ನಾಟ್ ಗೇಟ್ ಅನ್ನ ಕನೆಕ್ಟ್ ಮಾಡಿದ್ದಾರೆ. ಆರ್ ಗೆ ನಾಟ್ ಕನೆಕ್ಟ್ ಮಾಡಿದ್ರೆ ನಾರ್ ಆಗುತ್ತೆ, ಆ್ಯಂಡ್ ಗೆ ನಾಟ್ ಅನ್ನು ಕನೆಕ್ಟ್ ಮಾಡಿದ್ರೆ ನ್ಯಾಂಡ್ ಆಗುತ್ತೆ. ಸೊ ಹಾಗೆ ಇದು ಆರ್ ಗೆ ನಾಟ್ ಗೇಟ್ ಕನೆಕ್ಟ್ ಆಗಿದೆ. ಸೊ ದರ್ಫೋರ್ ದಿಸ್ ಇಸ್ ನಾರ್ ಗೇಟ್. ಇಷ್ಟು ಬರೆದ್ರೆ ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲಿಗೆ 25th ಕ್ವಶನ್ ಕೂಡ ಆನ್ಸರ್ ಅನ್ನು ನೋಡಾಯ್ತು. ನಾವು ಇಲ್ಲಿಗೆ ಈ ಪಾರ್ಟ್ ಅನ್ನು ಕ್ಲೋಸ್ ಮಾಡೋಣ. ಮತ್ತೆ ನೋಡಿ, ನಿಮ್ಗೆ ತುಂಬಾ ಡಿಮ್ಯಾಂಡ್ ಇದ್ರೆ 3 ಮಾರ್ಕ್ 5 ಮಾರ್ಕ್ ಪ್ರಾಬ್ಲಮ್ಸ್ ಅಂತೂ ಈ ಫಸ್ಟ್ ಪಾರ್ಟ್ ಅಲ್ಲಿ ಕೊಟ್ಟಿದ್ದೀನಿ. ಡೆರಿವೇಶನ್ ಹಾಕಿ ಸರ್ ಅಂದ್ರು ಅದಕ್ಕೂ ಮಾಡೋಣ. ನೀವು ನೋಟ್ಸ್ ಕೇಳೋದಕ್ಕಿಂತ ನನ್ಗೆ ವಿಡಿಯೋ ಮಾಡಿ ಹಾಕೋದು ಬೆಟರ್, ಯಾಕೆಂದ್ರೆ 100 ಜನ ಇದನ್ನ ನೋಡ್ಕೋಬಹುದು.
ಬಟ್ ನೋಟ್ಸ್ ಅಂದ್ರೆ ನಿಮ್ಗೆ ಒಬ್ಬೊಬ್ರು ನಂಬರ್ ನಾನು ನೆನ್ಪಿಟ್ಕೊಂಡು ಕಳಿಸ್ಬೇಕು, ಏನೇನೋ ಕಿರಿಕಿರಿ ಆಗುತ್ತೆ. ಅಷ್ಟು ನೀವು ಅಂದ್ಕೊಂಡು ಫ್ರೀನು ನಾನಿಲ್ಲ. ಎನಿವೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.